मात्रे नमः ओं मातृभ्यो नमः ओं पित्रे नमः ओं पितृभ्यो नमः ओं गुरुभ्यो नमः ओं आचार्येभ्यो नमः ओं महागणपतये नमः ओं कुलदेवता भूदेवी सहित लक्ष्मीनारायणाय नमः ओं उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಮಿತ್ರರೇ, ತಮಗೆಲ್ಲರಿಗೂ ಕೂಡ ಆಶ್ವಯುಜ ಮಾಸಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿ, ವಿಜಯದಶಮಿ, ನರಕ ಚತುರ್ದಶಿ, ಬಲೀಂದ್ರ ಪೂಜಾ, ವಾಲ್ಮೀಕಿ ಜಯಂತಿ ಎಲ್ಲ ಶುಭ ಪರ್ವಗಳ ಶುಭಾಶಯಗಳು. ಈ ಆಶ್ವಯುಜ ಮಾಸದಲ್ಲಿ ಬುಧ ಮತ್ತು ರವಿಗ್ರಹರಿಂದ ತುಲಾ ಸಂಕ್ರಮಣ 2/10/25ರಂದು ಬುಧ ಗ್ರಹವು, 17/10/25ರಂದು ರವಿಗ್ರಹವು ಕನ್ಯಾ ರಾಶಿಯಿಂದ ತುಲಾವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುಗ್ರಹವು 18/10/25ರಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಹಾಗೆಯೇ ಶುಕ್ರ ಗ್ರಹವು 9/10/25ರಂದು ಸಿಂಹ ರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗೆಯೇ 7/10/25ರಂದು ಪೂರ್ಣಿಮಾ ರೇವತಿ ನಕ್ಷತ್ರದಿಂದ ಪ್ರಾರಂಭಗೊಂಡು ಅಶ್ವಿನಿ ನಕ್ಷತ್ರದಲ್ಲಿ ಕೊನೆಗೊಳ್ಳುವ ಪೌರ್ಣಿಮೆ ಆಶ್ವಯುಜ ಮಾಸಕ್ಕೆ ಕಾರಕವಾಗಿ ಮೀನರಾಶಿ ಮತ್ತು ಮೇಷರಾಶಿಯ ಮಧ್ಯಭಾಗದಲ್ಲಿ ಪೌರ್ಣಿಮೆಯ ಸಂಭವ. ಅದೇ ರೀತಿಯಾಗಿ ಅದೇ ದಿನ ಆದಿಕವಿ ವಾಲ್ಮೀಕಿಯ ಜಯಂತಿ ಕೂಡ. ಹಾಗೆಯೇ ಅಮಾವಾಸ್ಯೆಯು ಕೂಡ 21/10/25ರಂದು ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಚಂದ್ರನಿಂದ ಕನ್ಯಾ ಮತ್ತು ತುಲಾ ರಾಶಿಯ ಮಧ್ಯಭಾಗದಲ್ಲಿ ಈ ಒಂದು ಅಮಾವಾಸ್ಯೆ ಘಟಿಸುತ್ತಿದೆ. ಮೀನರಾಶಿಯ ಅಧಿಪತಿಯು ಗುರು. ಮೀನರಾಶಿಯಲ್ಲಿಯೇ ಶನಿಯು ವಿರಾಜಮಾನನಾಗಿ 7.5 ಅನ್ನು ಮೀನರಾಶಿಯವರು ಅನುಭವಿಸುತ್ತಿದ್ದಾರೆ. 7.5 ಶನಿ, ಸಾರ್ಧ ಸಪ್ತಮ ಶನಿ, 7ನೇ ಶನಿ ಇದೇ ರಾಶಿಯಲ್ಲಿ ಇರುವಂಥದ್ದು. ಮತ್ತು ಮೀನರಾಶಿಯ ಅಧಿಪತಿ ಅಸ್ಥಾನದಲ್ಲಿ ಚತುರ್ಥದಲ್ಲಿ ಕೆಲವು ದಿನಗಳವರೆಗೆ ಇರುವಂಥದ್ದು. ಪಂಚಮಕ್ಕೆ ರಾಶಿಯ ಅಧಿಪತಿಯಾಗಿ ಜ್ಞಾನಕ್ಷೇತ್ರಕ್ಕೆ ಜ್ಞಾನಾಧಿಪತಿಯಾದ ಗುರುವು ಪ್ರವೇಶ ಮಾಡ್ತಾ ಇರುವಂಥದ್ದು. ಈ ಒಂದು ಆಶ್ವಯುಜ ಮಾಸದಲ್ಲಿ ರಾಶಿಯ ಅಧಿಪತಿಯಿಂದ ಈ ಹಿಂದೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಹಿನ್ನಡೆ ಆದಂತಹ ವಿಚಾರಗಳು ಮುನ್ನೆಲೆಗೆ ಬರುವಂತಹ ಯೋಗ ಈ ಒಂದು ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದ ದ್ವಾದಶಿಯ ನಂತರದಲ್ಲಿ ಸಾಧ್ಯವಾಗುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಗುರುವಿನ ಒಂದು ಕರ್ಕಾಟಕ ರಾಶಿಯ ಪ್ರವೇಶ, ಸ್ವರಾಶಿಗೆ ದೃಷ್ಟಿ ಬೀರುವ ಗುರುವಿನಿಂದಾಗಿ ದೈವ ಬಲವು ಅಲ್ಲಿ ಪ್ರಬಲವಾಗುವಂಥ ಯೋಗ ಈ ಆಶ್ವಯುಜ ಮಾಸ. ನಿಮ್ಮ ಜ್ಞಾನದ ಒಂದು ಸಂಪೂರ್ಣ ಶುಭ ಬಳಕೆ ಈ ಗುರುವಿನ ಚಾರದಿಂದ ಉಂಟಾಗಿ ಜೀವನದಲ್ಲಿ ನಿಮ್ಮ ಜ್ಞಾನಯುಕ್ತವಾದ ಸಂಸ್ಕಾರಯುಕ್ತವಾದಂತಹ ಒಂದು ಅದ್ಭುತವಾದ ನಿರ್ಧಾರವು ಜೀವನದ ಅತಿ ದೊಡ್ಡ ಮಹಾ ಒಳ್ಳೆಯ ತಿರುವಾಗಿ ಪರಿಣಮಿಸುವುದು ಈ ಗುರುಗ್ರಹದ ಅನುಗ್ರಹದಿಂದ. ನಿಮ್ಮಲ್ಲಿ ಇರುವ ಪೂರ್ವಜನ್ಮದ ಪುಣ್ಯಾಂಶ, ಗುರು ಹಿರಿಯರಿಂದ ಪಡೆದಂಥ ಆಶೀರ್ವಾದ, ತಾಯಿ ತಂದೆಯ ಆಶೀರ್ವಾದ ಮತ್ತು ಕುಲದೇವತಾ ಅನುಗ್ರಹದ ಫಲ ಈ ಗುರುಚಾರದಿಂದ ನಿಮಗೆ ಲಭ್ಯವಾಗುತ್ತೆ. ಇಂತಹ ಶುಭ ಸಂದರ್ಭದಲ್ಲಿ ನಿಮ್ಮ ನಿರ್ಣಯಗಳು ಸಂಸ್ಕಾರಯುಕ್ತವಾಗಿ ಉತ್ತಮವಾಗಿ ತೆಗೆದುಕೊಂಡಲ್ಲಿ ಜೀವನದಲ್ಲಿ ಅತಿ ದೊಡ್ಡ ಮಹಾ ತಿರುವಾಗಿ ಪರಿಣಮಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ವಿಶೇಷವಾಗಿ ಗುರುವು ದಶಮದ ಅಧಿಪತಿಯೂ ಆಗುವುದರಿಂದ ಉದ್ಯೋಗದಲ್ಲಿ ನೀವು ಮಾಡುವ ಸಾಧನೆ ಅತ್ಯದ್ಭುತವಾದಂತಹ ಮಹಾ ತಿರುವಿಗೆ, ನಿಮ್ಮದೇ ಕಂಪನಿ ಇದ್ದರೆ ನಿಮ್ಮ ಕಂಪನಿಯಲ್ಲಿ ಅತಿ ದೊಡ್ಡದಾದ ಬದಲಾವಣೆ, ನೀವು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವರಾದರೆ ಅಥವಾ ನಿಮ್ಮದೇ ಸ್ವ ಉದ್ಯೋಗವನ್ನು ಮಾಡ್ತಾಯಿದ್ದರೆ ಅಥವಾ ಬೇರೆಯವರ ಕೆಳಗೆ ಕೆಲಸ ಮಾಡ್ತಾಯಿದ್ದರೂ ಕೂಡ ಉದ್ಯೋಗದಲ್ಲಿ ಅತಿ ದೊಡ್ಡ ಬದಲಾವಣೆ ಅತ್ಯುತ್ತಮ ರೀತಿಯಲ್ಲಿ ಆಗುವಂಥ ಯೋಗ. ಈ ಒಂದು ಮಹಾಯೋಗ ಆಶ್ವಯುಜ ಮಾಸದಲ್ಲಿ ಬಂದಂತಹ ಈ ಮಹಾಯೋಗ ನಿಮ್ಮ ಜೀವನದ ಅತಿ ದೊಡ್ಡ ಮಹಾ ತಿರುವೇ ಆಗಿರ್ತದೆ. ಕಾರಣ ಏನು ಅಂದರೆ ನಿಮ್ಮನ ಜೀವನ ಶೈಲಿಯನ್ನು ಕೂಡ ಬದಲಿಸಬಹುದು ಮತ್ತು ಜೀವನವನ್ನೇ ಬದಲಾಯಿಸುವ ಮಹಾಯೋಗ ಈ ಒಂದು ಗುರುಚಾರದಿಂದ ಉಂಟಾಗತ್ತೆ. ಇಲ್ಲಿ ಇಷ್ಟೊಂದು ಪ್ರಬಲವಾದ ಗುರುಚಾರವಿದ್ದರೂ ಕೆಲವರಿಗೆ, ಮೀನರಾಶಿಯವರಿಗೆ ಜೀವನದಲ್ಲಿ ಬದಲಾವಣೆಯು ಒಳ್ಳೆಯ ರೀತಿಯಲ್ಲಿ ಆಗದೇನೂ ಕೂಡ ಇರಬಹುದು.
ಅದು ಕೆಲವರಿಗೆ ಮಾತ್ರ ಅದು ಹಾಗೆ ಆಗಲಿಕ್ಕೆ ಸಾಧ್ಯ. ಅವರ ಜಾತಕ ಅಥವಾ ಅವರ ಕುಟುಂಬದ ದೋಷಗಳು ಅಥವಾ ಅವರು ಗುರುತತ್ವವನ್ನು ಜಾಗೃತ ಮಾಡಿಕೊಳ್ಳದೇ ಇದ್ದಲ್ಲಿ, ನಯ ವಿನಯತೆಯಿಂದ ಇಲ್ಲದೆ ಕೆಟ್ಟ ಶಬ್ದಗಳ ಪ್ರಯೋಗ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ಗುರುಚಾರ ಖಂಡಿತವಾಗಿಯೂ ಫಲವನ್ನು ಕೊಡುವುದು ಕಷ್ಟ. ಗುರು ವಾಕ್ಕಾರಕನಾಗಿ ಜ್ಞಾನಕಾರಕನಾಗಿರುವುದರಿಂದ ಸುಜ್ಞಾನ ಮತ್ತು ಸುಸಂಸ್ಕಾರಗಳಿಂದ ಯುಕ್ತವಾದ ವ್ಯಕ್ತಿಗಳಿಗೆ ಈ ಗುರುಚಾರ ಅದ್ಭುತವಾದಂತಹ ಮಹಾಯೋಗವನ್ನು ಸೃಷ್ಟಿಸ್ತಾ ಇದೆ. ಗುರುವು ಸದಾ ಸಂಸ್ಕಾರಕಾರಕನಾಗಿ ಪುಣ್ಯಾಂಶದಿಂದ ಪುಣ್ಯಾಂಶವನ್ನು ಮನುಷ್ಯರಲ್ಲಿ ಜಾಗೃತ ಮಾಡುವನಾಗಿದ್ದರಿಂದ ಸಂತೋಷ, ನೆಮ್ಮದಿ ಇದನ್ನು ಇದ್ದವರು ಖಂಡಿತವಾಗಿಯೂ ಗುರುತತ್ವವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಅವಕಾಶವಾಗ್ತಾ ಅವರಿಗೆ ಹೆಚ್ಚಿನ ಲಾಭ ಕೂಡ ಆಗ್ತದೆ. ಇನ್ನು ರಾಶಿಯಲ್ಲಿಯೇ 7.5 ಇರುವುದರಿಂದಾಗಿ ನಿಮ್ಮ ಜಾತಕದಲ್ಲಿ ಶನೈಶ್ಚರನ ಸ್ಥಿತಿಗತಿಗಳಿಂದ ಅಥವಾ ನಿಮ್ಮ ಯಾವ ಮೀನರಾಶಿ ಸಂಜಾತರಿಗೆ ಯಾವ ರೀತಿಯ ಸ್ವಭಾವ ಇದೆ, ಸಿಟ್ಟು ಅಥವಾ ಉದ್ವೇಗ ಆತಂಕಾದಿಗಳಿದ್ದರೆ ಶನೈಶ್ಚರನಿಂದ ಅತಿ ಹೆಚ್ಚು ತೊಂದರೆಗಳು ಉಂಟಾಗುವ ಲಕ್ಷಣಗಳು. ಸಮಾಧಾನ, ಶಾಂತಿ, ನೆಮ್ಮದಿಯಿಂದ ತಾಳ್ಮೆಯಿಂದ ಬದುಕುವಂತಹ ವ್ಯಕ್ತಿಗಳಿಗೆ ಖಂಡಿತವಾಗಿಯೂ ಶನೈಶ್ಚರನು 7.5 ಶನಿಯು ಉತ್ತಮ ಫಲವನ್ನು ಕೊಡ್ತಾನೆ. ವಿದ್ಯೆಯು ವಿವಾದಕ್ಕೆ ಗುರಿಯಾಗದಂತೆ ರಾಷ್ಟ್ರಾಧಿಪತಿಯು ಪಂಚಮಕ್ಕೆ ವಿದ್ಯಾಸ್ಥಾನಕ್ಕೆ ಹೋಗುವುದರಿಂದ ಬಹಳ ಎಚ್ಚರಿಕೆ ವಹಿಸುವುದು ಒಳಿತು. ಯಾಕೆಂದರೆ ವಿದ್ಯೆಯು ವಿವಾದಕ್ಕೆ ಬಳಕೆಯಾಗುತ್ತಿದ್ದರೆ, ಅಂದರೆ ಜಗಳ, ಕೂಗಾಟ, ಚೀರಾಟ ಇತ್ಯಾದಿಗಳು ಆಗ್ತಾಯಿದ್ದರೆ ಗುರುತತ್ವ ನಾಶ ಹೊಂದಿ ನಿಮ್ಮ ಜ್ಞಾನವು ನೋಡಿ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಎಂಬುದಾಗಿ ಭಗವದ್ಗೀತೆಯಲ್ಲಿ ಅತಿ ಉತ್ತಮವಾಗಿ ಹೇಳಿದ್ದಾನೆ ಶ್ರೀಕೃಷ್ಣ. ಕ್ರೋಧಾತ್ ಭವತಿ ಸಮೋಹಾತ್ ಸ್ಮೃತಿ ವಿಭ್ರಮ. ಹಾಗಾಗಿ ಈ ಕ್ರೋಧಾದಿಗಳೇ ನಮ್ಮ ಮನುಷ್ಯನ ಮನಸ್ಸಿನಲ್ಲಿ ನಮ್ಮ ಸುಜ್ಞಾನವನ್ನು ಅಳಿಸಿ ಹಾಕ್ತವೆ. ಅದರಿಂದ ಗುರುತತ್ವವನ್ನು ಅಳಿಸಿ ಹಾಕ್ತವೆ. ಅದರಿಂದಾಗಿ ಗುರುವಿನ ಅನುಗ್ರಹದ ಕೊರತೆ ಉಂಟಾಗುವ ಲಕ್ಷಣಗಳಿರ್ತದೆ. ಆದ್ದರಿಂದ ಶನೈಶ್ಚರನು ರಾಶಿಯಲ್ಲಿಯೇ ವಿರಾಜಮಾನನಾಗಿದ್ದರಿಂದ ಈ ಒಂದು ಆಶ್ವಯುಜ ಮಾಸ ಪ್ರಾರಂಭವೇ ಈ ಮೀನರಾಶಿಯ ಕೊನೆಯ ರೇವತಿ ನಕ್ಷತ್ರದಿಂದ ಪ್ರಾರಂಭವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಣ್ಣಿಮೆಯ ಮುಗಿಯುವ ರೀತಿಯಲ್ಲಿ ಆಗುವುದರಿಂದ ಮನಃಕಾರಕ ಚಂದ್ರನು ಕೂಡ ಪೌರ್ಣಿಮೆಯೆಂದು ಈ ರಾಶಿಯಲ್ಲಿರುವುದರಿಂದ ತಾಯಿಗೆ ನಿತ್ಯ ನಮಸ್ಕಾರ ಮಾಡಿದಂತಹ ವ್ಯಕ್ತಿಗಳು ಅತ್ಯುತ್ತಮವಾದಂಥ ಫಲವನ್ನು ಪಡೆಯೋದರ ಜೊತೆಗೆ ಶನೈಶ್ಚರನಿಂದಲೂ ಕೂಡ ಉತ್ತಮ ಫಲವನ್ನೇ ಪಡೆಯುತ್ತಾರೆ. ಹಾಗಾಗಿ ಈ ಸಾರ್ಧ ಸಪ್ತಮ ಶನಿಯ ಅತಿ ಉತ್ತಮ ಫಲಕ್ಕಾಗಿ ನಿತ್ಯ ತಾಯಿಗೆ ನಮಸ್ಕಾರ, ಈಶ್ವರ ಆರಾಧನೆ ಅತಿ ಮುಖ್ಯವಾಗಿ ನಮಗೆ ಗೋಚರವಾಗ್ತಾ ಇದೆ. ಇನ್ನು ದ್ವಿತೀಯಾಧಿಪತಿಯಾದಂತಹ ಕುಜನು ಅಷ್ಟಮಕ್ಕೆ ಪ್ರವೇಶ ಮಾಡಿ ಅಲ್ಲೇ ಇರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಗ್ಗಟ್ಟು ಬರುವಂಥ ಲಕ್ಷಣಗಳಿದೆ. ಅದರ ಬಗ್ಗೆ ಎಚ್ಚರಿಕೆ ಬೇಕು. ತೃತೀಯಾಧಿಪತಿಯಾದ ಶುಕ್ರನು ನೇರವಾಗಿ ಸಪ್ತಮದಲ್ಲಿ ನೀಚ ಸ್ಥಾನಕ್ಕೆ ಬಂದಿರುವುದರಿಂದಾಗಿ ಅಷ್ಟಮಾಧಿಪತಿಯಾದ ಶುಕ್ರನು ನೀಚ ಸ್ಥಾನದಲ್ಲಿದ್ದರಿಂದ ನಿಮ್ಮ ಜಾತಕದ ಪರಿಶೀಲನೆ ಒಮ್ಮೆ ಅಗತ್ಯ. ಈ ಶುಕ್ರನ ಒಂದು ನೀಚತ್ವದಿಂದಾಗಿ ಅನೇಕ ವಿಧವಾದಂತಹ ಬದಲಾವಣೆಗಳು, ಎಷ್ಟೇ ಒಳ್ಳೆ ಫಲವಿದ್ದರೂ ಕೂಡ ಹಿನ್ನಡೆಯಾಗುವ ಲಕ್ಷಣಗಳು ಕಂಡುಬರುವುದು ಈ ಶುಕ್ರನ ಚಾರದಿಂದ. ದುರ್ಗಿಯ ಆರಾಧನೆ, ಆಂಜನೇಯನ ಆರಾಧನೆ, ಲಕ್ಷ್ಮೀನಾರಾಯಣನ ಆರಾಧನೆಯಿಂದ ಮಾತ್ರ ಕೆಟ್ಟ ಫಲದಿಂದ ಆರ್ಥಿಕ ಹಿನ್ನಡೆಯಿಂದ ಮುಂದೆ ಬರಲು ಸಾಧ್ಯ. ಮತ್ತು ಶುಕ್ರನ ನೇರ ದೃಷ್ಟಿ ರಾಶಿಗೆ ಇದ್ದು ಶನೈಶ್ವರನ ಮೇಲೆ ವ್ಯಯಾಧಿಪತಿಯ ಮೇಲೆ ಇರುವುದರಿಂದಾಗಿ ಅನೇಕ ಜೂಜಾಟ ಮತ್ತು ದುಶ್ಚಟಗಳಿಗೆ ಹೋದವರು ಹಣವನ್ನು ಸಂಪೂರ್ಣ ಕಳೆದುಕೊಳ್ಳುವ ಭೀತಿ ಇದೆ. ಇದು ಅತಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುವ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಹೋದವರು ದ್ವಿತೀಯಾಧಿಪತಿ ಅಷ್ಟಮಕ್ಕೂ ಶುಕ್ರನ ನೀಚತ್ವವು ಅತಿ ದೊಡ್ಡ ಲಾಭವನ್ನು ಪಡೆಯುವ ಬದಲು ಅತಿ ದೊಡ್ಡ ನಷ್ಟವನ್ನು ಅನುಭವಿಸುವ ಸಂದರ್ಭ ಬಂದರೆ ಆಶ್ಚರ್ಯ ಇಲ್ಲ. ಗುರುವಿನ ತತ್ವವನ್ನು ಜಾಗೃತ ಮಾಡಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಹೆಜ್ಜೆಯನ್ನಿಡುವುದು ಅತಿ ಮುಖ್ಯವಾದಂಥ ಅಂಶದಂತೆ ಗೋಚರವಾಗ್ತಾ ಇದೆ. ಇನ್ನು ಚತುರ್ಥದ ಅಧಿಪತಿಯಾದಂತಹ ಬುಧ ಕೂಡ ಅಷ್ಟಮದಲ್ಲಿ ಬಂದು ಚತುರ್ಥದಲ್ಲಿ ಗುರುವು ಸ್ವಲ್ಪ ದಿವಸ ಅಲ್ಲಿಯೇ ವಿರಾಜಮಾನನಾಗುವುದರಿಂದ ಅಲ್ಲಿ ಅನೇಕ ವಿಧವಾದಂತಹ ಮಾತಿನ ದೋಷಗಳು ಉಂಟಾಗಿ ಅನೇಕ ವಿಧವಾದ ಮಂತ್ರ ದೋಷಗಳು ಉಂಟಾಗುವ ಸಮಸ್ತ ಕೆಟ್ಟ ಯೋಗಗಳು ಕೂಡ ಇದೆ. ಯಾವುದೇ ಬೀಜಾಕ್ಷರಗಳನ್ನು ಗುರುಮುಖೇನ ಪಡೆಯುವಂಥ ವ್ಯವಸ್ಥೆ ಇರಲಿ, ಸದ್ಗುರುವಿನ ಒಂದು ಆಶೀರ್ವಾದ ಬಲದಿಂದ
ಮತ್ತು ಸರಿಯಾದ ಗುರುವಿನ ಅನ್ವೇಷಣೆಯಿಂದ ಆ ಗುರುವಿನ ಅನುಗ್ರಹದಿಂದ ಮಾತ್ರ ಇಂತಹ ಮಂತ್ರಗಳ ಉಪದೇಶ ಮತ್ತು ಉಚ್ಚಾರಣೆ ಅತಿ ಮುಖ್ಯವಾಗಿ ಗೋಚರವಾಗ್ತಾ ಇದೆ. ರಾಶಿಯ ಅಧಿಪತಿಯಾದ ಗುರುವೇ ಮಂತ್ರಕಾರಕನಾಗಿ ರಾಶಿಯಲ್ಲಿ ಶನಿ ಇದ್ದು ನೀಚ ಶುಕ್ರನು ಮತ್ತು ದ್ವಿತೀಯಾಧಿಪತಿಯ ಕುಜನು ಅಷ್ಟಮಕ್ಕೆ ಬರುವುದರಿಂದ ಇಲ್ಲಿ ಕೆಟ್ಟ ಮಂತ್ರದ ಯೋಗಗಳು ಕಂಡುಬರುವುದರಿಂದ ದಯವಿಟ್ಟು ಬೀಜಾಕ್ಷರ ಇತ್ಯಾದಿಗಳನ್ನು ಹೇಳುವಾಗ ಯಾವುದು ನಿಮ್ಮ ಜಾತಕಕ್ಕೆ ಯೋಗ್ಯವಲ್ಲವೋ ಅಂತಹ ದೇವತಾ ಆರಾಧನೆ ಮಂತ್ರಗಳನ್ನು ಪಠಿಸುವುದರಿಂದಲೂ ನಿಮಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಇದ್ದೇ ಇದೆ. ಗುರು ಮಂತ್ರದ ಉಪದೇಶವನ್ನು ಗುರುಕುಲ ಪದ್ಧತಿಯಂತೆ ನಾವು ಕೊಡ್ತಾ ಇದ್ದು, ಸಾಧ್ಯವಾದಲ್ಲಿ ಬೇಕಾದವರು ಯಾರಿಗೆ ಯಶಸ್ಸಿನಲ್ಲಿ ಜೀವನದಲ್ಲಿ ಹಿನ್ನಡೆ ಇದೆ ಮತ್ತು ಮಾಡಿದ ಕೆಲಸಕ್ಕೆ ತಕ್ಕ ಫಲ ಇಲ್ಲ ಇತ್ಯಾದಿಗಳ ಅಂಶಗಳೇನಾದರೂ ಇದ್ದರೆ ಖಂಡಿತವಾಗಿ ಗುರುಮಂತ್ರ ಉಪದೇಶವನ್ನು ಪಡೆದುಕೊಂಡು ಹೋಗೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಆಸಕ್ತರು ಬಂದು ನಮ್ಮನ್ನು ಭೇಟಿಯಾಗ್ಬೋದು. ಅದರ ಬಗ್ಗೆ ವಾಟ್ಸಪ್ ಮಾಡಿ ಮಾಹಿತಿಯನ್ನು ಕೇಳಿಕೊಳ್ಳಬಹುದು ವಾಟ್ಸಪ್ ಮೂಲಕ. ಇನ್ನು ಈ ಶುಕ್ರ ಮತ್ತು ರವಿ ಕನ್ಯಾ ರಾಶಿಯಲ್ಲಿ ಕೆಲವು ದಿವಸ ರವಿಯೂ ಅಲ್ಲೇ ಇರುವುದರಿಂದಾಗಿ ರವಿಯು ಅಷ್ಟಮಕ್ಕೆ ಹೋಗುವುದರಿಂದ ಆರೋಗ್ಯದ ಬಗ್ಗೆ ಮೀನರಾಶಿಯವರು ಅತಿ ಹೆಚ್ಚಿನ ರೀತಿಯಲ್ಲಿ ಲಕ್ಷ್ಯವನ್ನು ಕೊಡಲೇಬೇಕಾದ ಸ್ಥಿತಿಗತಿಗಳು ಕಂಡುಬರ್ತವೆ. ಇನ್ನು ಈ ರೀತಿಯಾದಂತಹ ಅನಾರೋಗ್ಯ ಬರೋದಕ್ಕೆ 6ನೇ ಮನೆಯಲ್ಲಿರುವ ಕೇತುವು ಕೂಡ ನಿಮ್ಮ ಆಹಾರ ಪದ್ಧತಿಯಲ್ಲಿ ಆಗುವ ದೋಷ ಅಥವಾ ಜೀರ್ಣಕ್ರಿಯೆಯಲ್ಲಿ ಆಗುತ್ತಿರುವ ದೋಷದಿಂದ ಅನೇಕರಿಗೆ ತೊಂದರೆಗಳಾಗುವ ಲಕ್ಷಣಗಳಿದೆ. ಇದನ್ನು ಯಾವುದೇ ರೀತಿಯಿಂದ ಅಲಕ್ಷ್ಯ ಮಾಡದೆ ಸರಿಯಾದ ಔಷಧೋಪಚಾರ ಮಾಡಿಕೊಳ್ಳುವುದು ಒಳಿತು. ಗುರುವು ಪಂಚಮಕ್ಕೆ ಪ್ರವೇಶ ಮಾಡೋದರಿಂದ ಆಯುರ್ವೇದದ ಔಷಧಿಯನ್ನು ಬಳಸಿ ದೇಹವನ್ನು ಸರಿ ಮಾಡಿಕೊಂಡೇ ಮುನ್ನುಗ್ಗುವುದು ಒಳ್ಳೆಯದು ಎಲ್ಲ ವಿಚಾರಕ್ಕೂ ಕೂಡ. ಅಷ್ಟಮದಲ್ಲಿ ಬರುವಂತಹ ರವಿ ಕುಜ ಬುಧನ ಯುತಿಯಿಂದಾಗಿ ದೇಹದಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಈ ಒಂದು ಕುಜನಿಂದಾಗಿ ಪಿತ್ತದ ಉದ್ವೇಗ, ಹೊಟ್ಟೆ ಉರಿ ಮತ್ತು ಅಜೀರ್ಣಕ್ರಿಯೆಯಿಂದ ಉಂಟಾಗುವಂತಹ ಅನೇಕ ವಿಧವಾದ ದೋಷಗಳು, ದೇಹದಲ್ಲಿ ವಿಟಮಿನ್ ಇನ್ಬ್ಯಾಲೆನ್ಸ್, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗುವಂಥದ್ದು, ಅದರಿಂದಾಗಿ ಏನೋ ಭಯ, ಏನೋ ಆತಂಕ ಕಂಡುಬರುವಂತಹ ಲಕ್ಷಣಗಳಿದೆ. ಕೆಲವರು ಇಂತಹ ಸ್ಥಿತಿಯಲ್ಲಿ ಆಂಗ್ಸೈಟಿ ಅಂತ ಹೇಳ್ತಾರೆ, ಆತಂಕಕ್ಕೆ ಒಳಗಾಗುವ ಲಕ್ಷಣಗಳಿರುತ್ತೆ. ಇದು ದೊಡ್ಡ ರೋಗ ಏನೂ ಇರುವುದಿಲ್ಲ, ಸಣ್ಣ ಪುಟ್ಟ ಇದಕ್ಕೆ ಕೂಡ ದೊಡ್ಡ ಆತಂಕಕ್ಕೆ ಒಳಗಾಗುವ ಲಕ್ಷಣ ಇದೆ. ಆದರೂ ಕೂಡ ರೋಗಾಧಿಪತಿಯು ಅಷ್ಟಮಕ್ಕೆ ಪ್ರವೇಶ ಮಾಡಿದ್ದರಿಂದ ಜಾತಕದ ಪರಿಶೀಲನೆ ಅಗತ್ಯವಾಗಿ ಕಂಡುಬರ್ತದೆ. ಇನ್ನು ತುಲಾರಾಶಿಯ ಅಧಿಪತಿಯೇ ಶುಕ್ರನು, ಅಷ್ಟಮಾಧಿಪತಿ ಶುಕ್ರನು ಬುಧನ ಮನೆಯಲ್ಲಿ ಕಂಡುಬರುವಂಥದ್ದು ನೀಚನಾಗಿ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ. ಯಾವುದಾದರೂ ಕಂಟಕವಿದ್ದಲ್ಲಿ ಪರಿಹಾರ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನು ದಶಮದ ಅಧಿಪತಿ ಗುರು ಪಂಚಮಕ್ಕೆ ಬರುವಂಥದ್ದು ನಿಮ್ಮ ವಿದ್ಯಾ ಸಾಧನೆ ಉತ್ತಮವಾಗಿ ಆಗುವಂಥ ಯೋಗ, ಜೊತೆಗೆ ಓದಿ ಸಾಧನೆ ಮಾಡಿದಂಥವರಿಗೆ ಉತ್ತಮ ಉದ್ಯೋಗ ಯೋಗ ಕೂಡ ಕಂಡುಬರ್ತದೆ. ಮಹಾಗುರುವಿನ ಅನುಗ್ರಹದಿಂದ ಸಂಸ್ಕಾರವಂತರಿಗೆ, ಸುಸಂಸ್ಕೃತರಿಗೆ ಸಂಪೂರ್ಣವಾದಂತಹ ಗುರುವಿನ ಬಲ ಲಭ್ಯವಾಗುವ ಯೋಗ 18/10/25 ಕರ್ಕಾಟಕಕ್ಕೆ ಗುರು ದ್ವಾದಶಿ ಎಂದು ಪ್ರವೇಶ ಮಾಡಿದಾಗಿನಿಂದ ಕಂಡುಬರುವಂಥದ್ದು. ಏಕಾದಶ ಅಧಿಪತಿಯಾದಂತಹ ಶನೈಶ್ಚರನು ರಾಶಿಯಲ್ಲಿ ಇರುವುದು ಉತ್ತಮ ಲಾಭದಾಯಕ ಮತ್ತು ದ್ವಾದಶದಲ್ಲಿ ರಾಹು ಇರುವಂಥದ್ದು ಇಲ್ಲಿ ಅನೇಕ ವಿಧವಾದಂತಹ ಕೆಟ್ಟ ಗಳಿಗೆಗಳು ಕಳೆದು ಹೋದಂತಹ ಲಕ್ಷಣಗಳನ್ನು ಮೀನರಾಶಿಯವರಿಗೆ ತೋರಿಸುತ್ತಿರುವಂಥದ್ದು. ಹಾಗಾಗಿ ಉತ್ತಮ ಒಳ್ಳೆಯ ಫಲವನ್ನು ಪಡೆಯುವುದಕ್ಕಾಗಿ ಖಂಡಿತವಾಗಿಯೂ ತಾವು ಈ ಒಂದು ಗುರು ಆರಾಧನೆಯ ಮೂಲಕವಾಗಿ ಮತ್ತು ಆಂಜನೇಯ, ದುರ್ಗಿ ಮತ್ತು ಕುಲದೇವರ ಆರಾಧನೆಯ ಮೂಲಕವಾಗಿ ತಾಯಿ ತಂದೆಗೆ ನಮಸ್ಕಾರ ಮಾಡುವ ಮೂಲಕ ಪಿತೃವರ್ಗದ ಆಶೀರ್ವಾದವನ್ನು ಪಡೆದಲ್ಲಿ, ಈಶ್ವರ ಆರಾಧನೆಯನ್ನು ಪಡೆದಲ್ಲಿ ಅತಿ ಉತ್ತಮವಾದ ಮಹಾಯೋಗ ಈ ಆಶ್ವಯುಜ ಮಾಸ ನಿಮಗೆ. ಆಶ್ವಯುಜ ಮಾಸ ನಿಮಗೆ ಸಂಪೂರ್ಣವಾಗಿ ಉತ್ತಮ ಫಲವನ್ನು ನೀಡಿ ಉತ್ತಮವಾದ ಜೀವನದ ತಿರುವು ಉಂಟಾಗಿ ಜೀವನದಲ್ಲಿ ಸಂಪೂರ್ಣ ಯಶೋಮಯ ಮಾರ್ಗ ನಿಮ್ಮದಾಗಲಿ ಎಂಬುದಾಗಿ ದೇವರಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆಶ್ವಯುಜ ಮಾಸದ ಮುಖ್ಯವಾದ ಸಂದೇಶ ಹೇಳುವ ಮೊದಲು ಒಂದೆರಡು ಮಾತುಗಳು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ. ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ, ಹತಾಶಗಳು
ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.